ಓಕೆ ದೇವ್ರೆ, ದ ಸ್ಟೋರಿ ಗೋಸ್ ಲೈಕ್ ದಿಸ್. ಒಂದು ಚರ್ಚ್ ಇತ್ತು. ಚರ್ಚಲ್ಲಿ ಮಾರ್ನಿಂಗ್ ಪ್ರೇಯರ್, ಆಫ್ಟರ್ನೂನ್ ಪ್ರೇಯರ್, ಈವ್ನಿಂಗ್ ಪ್ರೇಯರ್, ನೈಟ್ ಪ್ರೇಯರ್, ದೇ ವಿಲ್ ಬಿ ಪ್ರೇಯರ್ಸ್ ಅಲ್ವಾ ಅವಾಗವಾಗ. ಆ್ಯಂಡ್ ಎಸ್ಪೆಷಲಿ ಇಫ್ ಇಟ್ ಈಸ್ ಸಂಡೇ ಆರ್ ಸಾಟರ್ಡೇ, ಐ ಥಿಂಕ್ ದೇ ವಿಲ್ ಬಿ ಸೆವೆರಲ್ ಟೈಮ್ಸ್ ಪ್ರೇಯರ್ಸ್ ನಡೀತಾ ಇರುತ್ತೆ. ಸೊ ಟು ಎನೇಬಲ್ ಎವ್ರಿ ಒನ್ ಟು ಜಾಯಿನ್ ಇನ್ ದ ಪ್ರೇಯರ್ ಮೀಟಿಂಗ್. ಸೊ ಈ ಥರ ಒಂದು ಆಫ್ಟರ್ನೂನ್ ಪ್ರೇಯರ್ ಮೀಟಿಂಗ್ ಇರುತ್ತೆ. ಆ್ಯಂಡ್ ಇನ್ ದ್ಯಾಟ್ ಆಫ್ಟರ್ನೂನ್ ಪ್ರೇಯರ್ ಮೀಟಿಂಗ್, ಸೊ ಅ ಬಿಲಿಯನರ್ ಆಲ್ಸೋ ಅಟೆಂಡ್ಸ್ ದಟ್ ಪ್ರೇಯರ್. ಆ್ಯಂಡ್ ಪ್ರೇಯರ್ ಮೀಟಿಂಗ್ ಆದ ನಂತರ ಎಲ್ಲರೂ ನಿಧಾನಕ್ಕೆ ಚರ್ಚಿನ ಒಳಗಡೆಯಿಂದ ಹೊರಗಡೆ ಬರ್ತಾ ಇರ್ತಾರೆ. ಎಲ್ಲರೂ ಹೊರಗಡೆ ಬರ್ತಾರೆ, ಇವನು ಬರ್ತಾನೆ ಹೊರಗಡೆ ಬಂದು ಆ ಗೇಟ್ ಹತ್ರ, ಆ ಡೋರ್ ಹತ್ರ, ಹ್ಯೂಜ್ ಡೋರ್ವೇ ಆಫ್ ದ ಚರ್ಚ್, ಅದರ ಹತ್ರ ಬಂದುಬಿಟ್ಟು ಹಿಂದೆ ತಿರುಗಿ ನೋಡ್ತಾನೆ. ಒಬ್ಬ ಅಲ್ಲೇ ಕೂತಿರ್ತಾನೆ, ಸೆಕೆಂಡ್ ಬೆಂಚ್ ಥರ್ಡ್ ಬೆಂಚಲ್ಲಿ, ಎರಡೂ ಕೈ ಮೇಲೆ ಮಾಡಿಬಿಟ್ಟು ದೇವರನ್ನು ಮೇಲೆ ನೋಡಿಕೊಂಡು ಏನೋ ಪ್ರೇ ಮಾಡ್ತಾ ಇರ್ತಾನೆ ತುಂಬ ಡೀಪಾಗಿ. ಇವನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಪ್ರೇಯರ್ ಮುಗೀತು, ಪ್ರೇಯರ್ ಮೀಟಿಂಗ್ ಮುಗಿದಿದೆ. ಅಲ್ಲಿ ಸ್ಟೇಜ್ ಮೇಲೆ ಇರ್ತಕ್ಕಂಥ ಪಾದ್ರಿ ಅವರು ಸಹ ಜಾಗ ಖಾಲಿ ಮಾಡಿದ್ದಾರೆ. ಆದರೆ ಈತ ಮಾತ್ರ ಪ್ರೇ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾನೆ. ಸರಿ ಬಿಡು, ಪಾಪ ಏನೋ ಪ್ರಾಬ್ಲಮ್ ಇರುತ್ತೆ, ಪ್ರೇ ಮಾಡ್ತಾ ಇದ್ದಾನೆ ಅಂತ ಹೋಗ್ತಾನೆ. ಕಾರು ಓಪನ್ ಮಾಡ್ತಾನೆ, ಕಾರ್ ಒಳಗಡೆ ಕೂತ್ಕೊಳ್ತಾನೆ. ಯಾಕೋ ಮನಸ್ಸು ತಡೆಯಲ್ಲ. ಮತ್ತು ಕಾರ್ ಡೋರನ್ನು ಓಪನ್ ಮಾಡಿಬಿಟ್ಟು ಸೀದಾ ಚರ್ಚ್ ಒಳಗಡೆ ಬರ್ತಾನೆ. ಅವನ ಹತ್ರ ಬಂದು ನೋಡ್ತಾನೆ. ಅವನು ಇನ್ನೂ ಕೈ ಮೇಲೆ ಮಾಡಿಕೊಂಡು ಹಾಗೇ ಪ್ರೇ ಮಾಡ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಬಂದು ನೋಡ್ತಾನೆ, ಅವನು ಅಳ್ತಾ ಇರ್ತಾನೆ. ಕಣ್ಣಿಂದ ನೀರು ಹಾಗೇ ಬಳಬಳ ಅಂತ ಬರ್ತಾ ಇರುತ್ತೆ. ಸೊ ಅಳ್ತಾನೆ, ಅವನು ಪ್ರೇ ಮಾಡ್ತಾ ಇರ್ತಾನೆ ದೇವರಿಗೆ. ಸೊ ಈತ ನಿಧಾನಕ್ಕೆ ಅವನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅವನ ಶೋಲ್ಡರ್ ಮೇಲೆ ಕೈ ಇಡ್ತಾನೆ. ಕೈ ಇಟ್ಬಿಟ್ಟು, ಏನಪ್ಪ, ಯಾಕೆ ಇಷ್ಟು ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಸೊ ಅವನು ಹೇಳ್ತಾನೆ, ಐ ಆಮ್ ಪ್ರೇಯಿಂಗ್ ಗಾಡ್ ಅಂತಾನೆ. ಓಕೆ, ನೀ ಪ್ರೇ ಮಾಡಪ್ಪ, ಬಟ್ ವಾಟ್ ಆರ್ ಯು ಪ್ರೇಯಿಂಗ್ ಫಾರ್? ಯಾತಕ್ಕೋಸ್ಕರವಾಗಿ ಪ್ರೇ ಮಾಡ್ತಾ ಇದೆಯಾ? ಏನು ಸಮಸ್ಯೆ ನಿಂದು ಅಂತ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ಅವನ ಹೆಂಡತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದು ಯಾವುದೋ ಒಂದು ಕ್ರಿಟಿಕಲ್ ಕಾಯಿಲೆ ಇದೆ. ಅದನ್ನು ಗುಣಪಡಿಸಲು $10,000 ಬೇಕು ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆಯವರು. ಆ್ಯಂಡ್ ಹಿ ಡಸಂಟ್ ಹ್ಯಾವ್ ದ್ಯಾಟ್ ಮಚ್ ಅಮೌಂಟ್, ಸೊ ಈಸ್ ಆಸ್ಕಿಂಗ್ ಗಾಡ್ ಫಾರ್ ದ್ಯಾಟ್ ಅಮೌಂಟ್ ಅಂತ ಹೇಳ್ತಾನೆ. ಅದಕ್ಕೆ ಈತ ಹೇಳ್ತಾನೆ, ಅಷ್ಟೇ ತಾನೇ, ಐ ವಿಲ್ ಗೆಟ್ ಯು ಅಂತ ಹೇಳಿಬಿಟ್ಟು, ಇಲ್ಲೇ ಇರು, ಬರ್ತೀನಿ ಅಂತ ಹೇಳಿಬಿಟ್ಟು ಕಾರಲ್ಲಿ ಹೋಗ್ಬಿಟ್ಟು ಕಾರಲ್ಲಿ ತನ್ನ ಚೆಕ್ ಬುಕ್ಕನ್ನು ತೊಗೊಂಬಂದ್ಬಿಟ್ಟು $10,000 ಬರೆದ್ಬಿಟ್ಟು ಅವನು ಸೈನ್ ಹಾಕಿ ಅವನಿಗೆ ಕೊಡ್ತಾನೆ. ಅವನಿಗೆ ಹೇಳ್ತಾನೆ, ತಗೋ, ಇದು ಬ್ಯಾಂಕಿಗೆ ಹಾಕು, ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಒಳಗಡೆ ರಿಯಲೈಸ್ ಆಗುತ್ತೆ ಚೆಕ್ಕು, ದೆನ್ ಯು ಕ್ಯಾನ್ ಗೋ ಹೆಡ್ ವಿತ್ ದ ಟ್ರೀಟ್ಮೆಂಟ್ ಆಫ್ ಯುವರ್ ವೈಫ್ ಅಂತ ಹೇಳ್ತಾನೆ. ಸೊ ಓಕೆ ಅಂತಾನೆ. ಆಮೇಲೆ ಆ ಕಡೆ ತಿರುಗಿಬಿಟ್ಟು, ದೇವರ ಹತ್ರ ತಿರುಗಿಬಿಟ್ಟು, ದೇವರ ಆಲ್ಟರ್ ಇರುತ್ತಲ್ಲ, ದೇವರ ಪ್ರತಿಮೆ ಇರುತ್ತಲ್ಲ, ಅದರ ಹತ್ರ ತಿರುಗಿಬಿಟ್ಟು ಎರಡು ಕೈ ಮುಗಿದುಕೊಂಡು, ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಮೀ ದಿಸ್ ಅಮೌಂಟ್ ಅಂತ ಹೇಳ್ತಾನೆ. ಆ ನಂತರ ಇವನ ಹತ್ರ ತಿರುಗಿಬಿಟ್ಟು ಇವನಿಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಈತ ಪಾಕೆಟಿಂದ ಒಂದು ಕಾರ್ಡ್ ತೆಗೆದುಬಿಟ್ಟು ಅವನಿಗೆ ಕೊಡ್ತಾನೆ. ನಿನಗೆ ಏನಾದರೂ ಹಣದ ಅವಶ್ಯಕತೆ ಇದ್ದರೆ ನನಗೆ ಈ ನಂಬರಿಗೆ ಫೋನ್ ಮಾಡು, ನಾನು ನಿನಗೆ ಹಣ ಕಳಿಸ್ತೀನಿ, ಎಲ್ಲಿದೆಯಾ ನೀನು, ಹಣ ನಾನು ಅಲ್ಲಿಗೆ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಆತ ಹೇಳ್ತಾನೆ, ಇಲ್ಲಪ್ಪ, ನಿನ್ನ ಕಾರ್ಡ್ ನನಗೆ ಬೇಡ. ಓಕೆ, ನಿನಗೆ ಯಾರು ಕಳಿಸಿದ್ನಲ್ಲ ಅವನಿಗೆ ನಾನು ಪ್ರೇ ಮಾಡ್ತೀನಿ. ಐ ವಿಲ್ ಪ್ರೇ ಗಾಡ್. ಐ ಹ್ಯಾವ್ ಫೇತ್ ಇನ್ ಗಾಡ್. ಐ ಟ್ರಸ್ಟ್ ಗಾಡ್. ಸೊ ಐ ವಿಲ್ ಪ್ರೇ ಗಾಡ್. ಗಾಡ್ ಓನ್ಲಿ ಹ್ಯಾಸ್ ಸೆಂಟ್ ಯು ಟು ಗಿವ್ ಮೀ ದಿಸ್ ಮನಿ. ಓಕೆ, ಸೊ ಅದಕ್ಕೋಸ್ಕರ ನಾನು ನಿನ್ನ ಕಾರ್ಡ್ ಇಟ್ಕೊಂಡು ನನಗೇನು ಅದರ ಉಪಯೋಗ ಇಲ್ಲ. ಆದರೆ ನನಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ನಾನು ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಆ ಭಗವಂತ ನನಗೆ ಖಂಡಿತ ಸಹಾಯ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದ ಸ್ಟೋರಿ. ಸೊ ಯು ಗಾಟ್ ದ ಮಾರಲ್. ಬೇರೆಯವರಾಗಿದ್ದರೆ ಕಾರ್ಡ್ ತೊಗೊಳ್ತಾ ಇದ್ರು, ಹೌದೋ ಇಲ್ವೋ? ಆದರೆ ಈತನಿಗೆ ಭಗವಂತನ ಮೇಲೆ ಅಷ್ಟು ಟ್ರಸ್ಟು, ಅಷ್ಟು ಫೇಯ್ತು, ಅಷ್ಟು ನಂಬಿಕೆ, ಅಷ್ಟು ನಿಷ್ಠೆ. ಓಕೆ,
ಇದೆ. ಅದಕ್ಕೋಸ್ಕರ ಆತ ಕಾರ್ಡನ್ನು ನಿರಾಕರಿಸಿ ಭಗವಂತನ ನಾನು ಪ್ರೇ ಮಾಡ್ತೀನಿ ಅಂತ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಯುನೋ ಏನಂತಾರೆ ಅದಕ್ಕೆ, ಪ್ರೇಯರ್. ದ್ಯಾಟ್ ಈಸ್ ದ ಪವರ್ ಆಫ್ ವಾಟ್ ಗಾಡ್ ಕ್ಯಾನ್ ಡೂ. ಓಕೆ ದೇವರೇ, ಸೊ ಇಟ್ ಈಸ್ ಅ ಲೆಸನ್ ಫಾರ್ ಆಲ್ ಆಫ್ ಅಸ್ that if we have to pray with feeling, with bhavane, with good attitude, positive attitude, so ಆ ಥರ ಪ್ರೇ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಸ್ಟೋರಿ.